ನಾವು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಲೇಪಾಕ್ಷಿ ಕ್ಷೇತ್ರವನ್ನು ದರ್ಶಿಸೋಣ. ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವ ಲೇಪಾಕ್ಷಿ ಸುಂದರವಾದ ಶಿಲ್ಪ ಕಲಾಕೃತಿಗಳಿಂದ ಆವರಿಸಲ್ಪಟ್ಟಿದ್ದು, ಈ ಕ್ಷೇತ್ರವು ಕೂರ್ಮಶೈಲದ ಮೇಲೆ ನಿರ್ಮಿತವಾಗಿದೆ. ಲೇಪಾಕ್ಷಿ ಸಣ್ಣ ಹಳ್ಳಿಯಾದರೂ ಇದು ಅನೇಕ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರಕ್ಕೆ ಪುರಾಣದ ಹಿನ್ನೆಲೆ ಇರುವುದು ವಿಶೇಷ. ಜಟಾಯು ಪಕ್ಷಿಯು ಮೋಕ್ಷವನ್ನು ಪಡೆದಂತ ಸ್ಥಳವಿದೆಂದು ಹೇಳಲಾಗುತ್ತದೆ. ರಾವಣಾಸುರನು ಸೀತೆಯನ್ನು ಅಪಹರಿಸಿದಂತ ಸಮಯದಲ್ಲಿ ಜಟಾಯು ಸೀತಾಮಾತೆಯನ್ನು ರಕ್ಷಿಸಲು ರಾವಣನೊಂದಿಗೆ ಹೋರಾಡುತ್ತದೆ. ಆ ಸಮಯದಲ್ಲಿ ರಾವಣನು ಜಟಾಯುವಿನ ಬಲರೆಕ್ಕೆಯನ್ನ ತನ್ನ ಖಡ್ಗದಿಂದ ಘಾಸಿಗೊಳಿಸುತ್ತಾನೆ. ಆ ನೋವನ್ನು ತಾಳಲಾರದೆ ಜಟಾಯು ಕೆಳಗೆ ಕುಸಿಯುತ್ತದೆ. ಶ್ರೀರಾಮನ ಬರುವಿಕೆಗಾಗಿ ಕಾಯುತ್ತಾ ರಾಮನಾಮ ಜಪವನ್ನು ಜಟಾಯು ಮಾಡುತ್ತಲಿರುತ್ತದೆ. ಸೀತಾಮಾತೆಯನ್ನು ಅರಸುತ್ತಾ ರಾಮನು ಜಟಾಯುವಿದ್ದ ಸ್ಥಳಕ್ಕೆ ಆಗಮಿಸಿದಾಗ ರಾವಣಾಸುರನು ಸೀತಾಮಾತೆಯನ್ನ ಅಪಹರಿಸಿ ಇದೇ ಮಾರ್ಗದಲ್ಲಿ ಸಾಗುತ್ತಿದ್ದಾನೆ. ಮಾತೆಯನ್ನು ರಕ್ಷಿಸಲು ಪ್ರಯತ್ನಿಸಿದನಾದರೂ ಅದು ವಿಫಲವಾಯಿತು. ಈ ವಿಷಯವನ್ನ ತಮಗೆ ತಿಳಿಸಲೆಂದು ಕಾಯುತ್ತಿದ್ದೆನೆಂದು ಹೇಳಿ ಜಟಾಯು ತನ್ನ ಪ್ರಾಣವನ್ನು ಬಿಟ್ಟಿತು. ಶ್ರೀರಾಮಚಂದ್ರನು ಜಟಾಯು ಪಕ್ಷಿಯನ್ನ ಲೇಪಾಕ್ಷಿ ಎಂದು ಉದ್ಗರಿಸಿದನು. ತೆಲುಗಿನಲ್ಲಿ ಲೇ ಎಂದರೆ ಮೇಲೇಳು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಮತ್ತೊಂದು ರೂಢಿಯಲ್ಲಿ ಬಂದಂತ ಮಾತೆಂದರೆ ಲಯವಾದ ಪಕ್ಷಿ ಎಂಬ ಅರ್ಥವನ್ನು ನೀಡುತ್ತದೆ. ಜಟಾಯುವಿಗೆ ಮೋಕ್ಷವನ್ನ ನೀಡಿ ಅದರ ಜ್ಞಾಪಕಾರ್ಥಕವಾಗಿ ಅಲ್ಲಿಯೇ ಮರಳಿನಿಂದ ಒಂದು ರಾಮಲಿಂಗವನ್ನ ಶ್ರೀರಾಮಚಂದ್ರ ಪ್ರಭು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಲೇಪಾಕ್ಷಿಯ ದೇವಸ್ಥಾನವನ್ನು ವಿಜಯನಗರ ಅರಸುಗಳ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಯಿತು. ದೇವಾಲಯದಲ್ಲಿ ವಿಜಯನಗರವನ್ನು ಆಳಿದ ರಾಜ ಮಹಾರಾಜರುಗಳ ಚಿತ್ತಾರಗಳನ್ನು ಕಾಣುವುದರ ಜೊತೆಗೆ ಕನ್ನಡದಲ್ಲಿ ಕೆತ್ತಲ್ಪಟ್ಟ ಶಾಸನವನ್ನು ಸಹ ಕಾಣಬಹುದಾಗಿದೆ. ಲೇಪಾಕ್ಷಿ ಕ್ಷೇತ್ರದಲ್ಲಿ ಕಾಣಬಹುದಾದಂಥ ಮತ್ತೊಂದು ಆಕರ್ಷಣೆಯೇ ಇಲ್ಲಿರುವಂಥ ವೀರಭದ್ರ ದೇವಾಲಯ. ವಿಜಯನಗರ ಶಿಲ್ಪಕಲಾ ವೈಭವಕ್ಕೆ ಈ ದೇವಾಲಯ ಅತ್ಯುತ್ತಮ ಉದಾಹರಣೆ ಎಂದು ಹೇಳಿದರೂ ತಪ್ಪಾಗಲಾರದು. ಈ ದೇವಾಲಯವನ್ನು ವೀರಣ್ಣ ಮತ್ತು ವಿರೂಪಣ್ಣ ಎಂಬ ಸೋದರರು ನಿರ್ಮಿಸಿದರು ಎಂದು ಹೇಳಲಾಗಿದೆ. ವಿಜಯನಗರದ ಅರಸನಾಗಿದ್ದ ಅಚ್ಯುತರಾಯನ ಆಳ್ವಿಕೆಯ ಕಾಲದಲ್ಲಿ ಈ ಸೋದರರು ಪೆನಕೊಂಡೆ ರಾಜ್ಯದ ಕೋಶಾಧಿಕಾರಿಗಳಾಗಿದ್ದರು. ರಾಜ್ಯದ ಬೊಕ್ಕಸದಲ್ಲಿದ್ದ ಎಲ್ಲಾ ಹಣವನ್ನು ದೇವಸ್ಥಾನದ ನಿರ್ಮಾಣಕ್ಕೆ ಬಳಸಿದರು ಎಂದು ಕುಪಿತಗೊಂಡ ಅಚ್ಯುತರಾಯನು ಅವರ ಕಣ್ಣುಗಳನ್ನು ಕೀಳುವಂತೆ ಆಜ್ಞಾಪಿಸಿದನು. ಇದರಿಂದ ನೊಂದ ಸೋದರರು ತಮ್ಮ ಕಣ್ಣುಗಳನ್ನ ತಾವೇ ಕಿತ್ತೆಸೆದು ಕುರುಡರಾದರು ಎಂದು ಹೇಳಲಾಗಿದೆ. ಇಂದಿಗೂ ಕಣ್ಣಿನ ರಕ್ತದ ಕಲೆಯು ಆ ಗೋಡೆಯ ಮೇಲೆ ಕಾಣಬಹುದಾಗಿದ್ದು, ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ಇದು ರಕ್ತದ ಕಲೆ ಎಂದು ದೃಢಪಟ್ಟಿದೆ. ಸ್ಕಂದ ಪುರಾಣದಲ್ಲಿ ಈ ಕ್ಷೇತ್ರವನ್ನ ದಿವ್ಯ ಕ್ಷೇತ್ರವೆಂದು ಬಣ್ಣಿಸಲಾಗಿದೆ. ಈಗ ವೀರಭದ್ರ ಸ್ವಾಮಿಯ ದರ್ಶನವನ್ನ ಪಡೆಯುತ್ತಾ ಈ ದೇವಾಲಯದ ಹಿನ್ನೆಲೆ ಏನು ಎಂಬುದನ್ನು ತಿಳಿಯೋಣ. ನೋಡಿ, ದೇವರು ಕಾಣ್ತಾ ಇದ್ದಾರೆ. ವೀರಭದ್ರೇಶ್ವರ ಆ ವಿರೂಪಣ್ಣನ ಮಗನಿಗೆ ಮಾತು ಕೊಟ್ಟಿರ್ತಕ್ಕಂಥ ಪರಮಾತ್ಮ ಆ ವೀರಭದ್ರ. ಆ ವೀರಭದ್ರ ಕ್ಷೇತ್ರದಿಂದ ಇದಕ್ಕೆ ಬಹಳ ವಿಶೇಷವಾದಂಥ ಒಂದು ಸ್ಥಾನ ಮಾನ, ಕಲಿಯುಗದಲ್ಲಿ ವಿಶೇಷವಾದ ದೇವರು ಅಂತ ನಮಗೆ ಇಲ್ಲಿ ಕಾಣ್ತದೆ. ತಿರುಪತಿ ಬೆಟ್ಟದ ಮೇಲೆ ತಿಮ್ಮಪ್ಪ ಎಷ್ಟು ಪ್ರಾಮುಖ್ಯತೆಯೋ, ನಮ್ಮ ಕೂರ್ಮಾದ್ರ ಬೆಟ್ಟದ ಮೇಲೆ ವೀರಭದ್ರ ಸ್ವಾಮಿಗಳು ಅಷ್ಟು ಪ್ರಶಸ್ತವಾದಂಥದ್ದು ದೇವರು. ಈ ದೇವರನ್ನ ನಂಬಿದವರಿಗೆ ಯಾವ ತರಹ ಕಷ್ಟ ನಷ್ಟಗಳಿಲ್ಲದೆ, ತೊಂದರೆಗಳಿಲ್ಲದೆ ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಶ್ರೀಮನ್ಮಹಾವೀರಭದ್ರಾಸು ಮೌನೀಂದ್ರ ಭದ್ರ
रमण सर्वसिद्धिप्रदा भद्रकाली मनः पद्मसञ्चार भाग्योदया नित्य सच्चप्रिया सच्चिदानन्दरूपा विरूपाक्ष दक्षध्वर ध्वंसका देव नीदैव तत्त्वम्बुलन् बొగడ ब्रह्मादुले चालरन्नन्मनोबुद्धि चाञ्चल्यमुञ्जेसि वर्णिम्पगा भूनितिं रुद्रुडिन्निन्द्रतं श्रोष्ठुडै क्रोधतां राक्षुडैरङ्गदुत्तङ्गपिङ्ग जटाजूट सन्दोहमन्दुःख दिव्यच्चटन्देसि श्वामण्डलिं वैवत् भूम्यान्तरिक्षम्बुलन् प्रज्वल्लता ದೇವಾಲಯದಲ್ಲಿ ಮೊದಲಿಗೆ ನಮ್ಮನ್ನು ಸ್ವಾಗತಿಸುವುದು ಮುಖಮಂಟಪ. ಇದನ್ನು ನಾಟ್ಯ ಮಂಟಪ ಹಾಗೂ ರಂಗಮಂಟಪವೆಂದು ಸಹ ಕರೆಯಲಾಗುತ್ತೆ. ಇಲ್ಲಿರುವಂತ ಒಂದೊಂದು ಕಂಬದಲ್ಲೂ ಕಲೆಯು ಮೈವೆತ್ತಿ ನಿಂತಿದೆ. ಶಿಲ್ಪ ಕಲೆಯನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ವರ್ಣ ಕಲಾಕೃತಿಗಳು ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನ ನಾವಿಲ್ಲಿ ದರ್ಶಿಸಬಹುದು. ಈತನನ್ನ ವಿನಾಯಕ ಚೌತಿ ಗಣೇಶ ಎಂದು ಕರೆಯಲಾಗುತ್ತೆ. ಲೇಪಾಕ್ಷಿ ಕ್ಷೇತ್ರದ ಬಗ್ಗೆ ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಳಬಹುದಾದರೆ ಇದು ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ಪುಣ್ಯಸ್ಥಳ. ಇಲ್ಲಿರುವಂತ ಪಾಪನಾಶೇಶ್ವರನನ್ನು ಅಗಸ್ತ್ಯರು ತ್ರೇತಾಯುಗದಲ್ಲಿ ಪ್ರತಿಷ್ಠಾಪಿಸಿದರು ಎನ್ನಲಾಗುತ್ತದೆ. ಅಂತೆಯೇ ರಾಮದೇವರನ್ನು ರಘುನಾಥನೆಂದು ಪ್ರತಿಷ್ಠಾಪಿಸಿದರು. ಲೇಪಾಕ್ಷಿಯಲ್ಲಿರುವಂತ ಮತ್ತೊಂದು ಆಕರ್ಷಣೆಯೇ 16 ಅಡಿ ಎತ್ತರದ ಏಕ ಬಂಡೆಯ ಮೇಲೆ ಕೆತ್ತಲಾದ ಸಪ್ತಪಣಿ ನಾಗಲಿಂಗೇಶ್ವರ. ಇದರ ಹಿಂದೆಯೂ ಒಂದು ರೋಚಕ ಕಥೆ ಇದೆ. ಭಿನ್ನಗೊಂಡಂತ ನಾಗದೇವರ ಹೆಡೆಯ ಕೆಳಗೆ ಶಿವಲಿಂಗವನ್ನು ವೀರಪ್ಪನವರು ಪ್ರತಿಷ್ಠಾಪಿಸಿದರು ಎನ್ನಲಾಗಿದೆ. ಈಗ ನೋಡ್ತೀರಾ ನೋಡಿ, ದೊಡ್ಡ ನಾಗರಹಾವು. ಈ ನಾಗರಹಾವು ಸಪ್ತಫಣಿ ನಾಗಲಿಂಗೇಶ್ವರ. ಇದು ನೋಡಿ 16 ಅಡಿ ಎತ್ತರ ಇದೆ, 8 ಅಡಿ ಅಗಲ ಇದೆ. ಒಂದೇ ಕಲ್ಲು, ಒಂದೇ ಬೆಟ್ಟದಲ್ಲಿ ತಯಾರು ಮಾಡೋದು. ಅದಕ್ಕೊಂದು ಚಿಕ್ಕದೊಂದು ಇತಿಹಾಸ. ನೀವು ಎದುರುವಾಗಿ ನೋಡ್ತಾ ಇದ್ದೀರಿ ನೋಡಿ, ಅದು ಅಡುಗೆ ಮನೆ. ಹಿಂದಿನ ಕಾಲದಲ್ಲಿ ಅಡುಗೆ ಮಾಡ್ತಾ ಇರೋದಕ್ಕೊಂದು ಸ್ಥಳ ಇದು. ಮಾಮೂಲಾಗಿ ದಿವಸ ಯಾವ ಟೈಮಿಗೆ ಊಟಕ್ಕೆ ಬರಬೇಕು ಆ ದಿವಸ ಒಂದು ಟೈಮ್ ಸರಿಯಾಗಿ ಊಟಕ್ಕೆ ಬಂದರು. ಅಮ್ಮ ಊಟ ಹಾಕಿ, ಅಪ್ಪ ಇವತ್ತು ಹಬ್ಬ ಅಲ್ವೇನೋ, ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ, ಕೂತ್ಕೊಳ್ಳಿ. ಸರಿ, ಈಗ ಕೆಲಸಗಾರರು ಯಾಕೆ ಸುಮ್ಮನೆ ನಾವು ಕೂತ್ಕೋಬೇಕು ಅಂತ ಆ ಬಾಗಿಲಿಗೊಂದು ಕರ್ಟನ್ ಆಗಿಬಿಟ್ಟು ಆಪೋಸಿಟ್ ದೊಡ್ಡ ಕಲ್ಲಿದು, ಈ ಕಲ್ಲಿನಲ್ಲಿ ಈ ನಾಗಪ್ಪನ ಕೆತ್ತನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ, ಕೆಲಸ ಆಗೋಯ್ತು, ಇಳಿದು ಬರ್ತಾ ಇದ್ದಾರೆ. ತಾಯಿ ಹೊರಗಡೆ ಬಂದರು. ಬಂದು ನೋಡಿದ ತಕ್ಷಣ ಅಮ್ಮನಿಗೆ ಏನು ಕಾಣ್ತಲ್ಲಿ? ನಾಗರಹಾವು. ಮಾಮೂಲಾಗಿ ಮನೆ ಮುಂದೆ ಏನಿತ್ತು? ಒಂದು ಕಲ್ಲಿತ್ತು. ಇವತ್ತೊಂದು ನಾಗರಹಾವು ಅಂತ ಕಾಣಿಸ್ಬಿಡ್ತು. ಹಬ್ಬ, ಎಷ್ಟು ಚೆನ್ನಾಗಿ ಮಾಡಿದ ನನ್ನ ಮಕ್ಕಳು ಅಂತ ತಾಯಿ ದೃಷ್ಟಿ ಬಿದ್ದಿತ್ತು. ಆ ಕಣ್ಣು ದೃಷ್ಟಿದೋಷದಿಂದ ನೋಡಿ ಈ ಕಡೆಯಿಂದ ಈ ಕಡೆವರೆಗೂ ಶೀಳ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಮಕ್ಕಳ ಮೇಲೆ ತಾಯಿ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ತೀವಿ. ಅದು ಒಂದು ಗಾದೆ ಇದೆ, ತಾಯಿ ದೃಷ್ಟಿ ನಾಯಿ ದೃಷ್ಟಿ ಎರಡೂ ಒಂದೇ ಅಂತ. ಈ ನಾಗಪ್ಪನ ತಯಾರು ಮಾಡಿಸಿದ್ರು. ಶಿವಲಿಂಗ ನಾಗರಹಾವು ಭಿನ್ನವಾಯಿತು. ಆದರೆ ಅದಕ್ಕೆ ಲಿಂಗ ಪ್ರತಿಷ್ಠಾಪನೆಯನ್ನು ವೀರಪ್ಪನವರೇ ಮಾಡಿಸಿದ್ರು. ಇದು ಕ್ಷೇತ್ರದಲ್ಲಿ ಮೊದಲನೇ ದರ್ಶನ ಮಾಡ್ತಾ ಇದ್ರ ನಾಗಲಿಂಗೇಶ್ವರ. ಈಗ ನಾವು ನೋಡ್ತಿರೋದು ಅಸಂಪೂರ್ಣ ಕಲ್ಯಾಣ ಮಂಟಪ. ವಿಜಯನಗರದ ಅರಸರಾಗಿದ್ದ ಶ್ರೀ ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ನಿರ್ಮಿತವಾದದ್ದು. ಈ ಕಲ್ಯಾಣ ಮಂಟಪವು ಅಪೂರ್ಣವಾಗೋದರ ಹಿಂದೆ ಒಂದು ಕಥೆ ಇದೆ. ಬೇಲೂರಿನಲ್ಲಿ ಕಾಣಬಹುದಾದಂತ ಹ್ಯಾಂಗಿಂಗ್ ಪಿಲ್ಲರ್ ಮಾದರಿಯ ಕಂಬವನ್ನು ಲೇಪಾಕ್ಷಿಯಲ್ಲಿ ಕಾಣಬಹುದು. ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಯಾವ ಆಧಾರವೂ ಇಲ್ಲದೆ ಈ ಕಂಬ ಹೇಗೆ ನಿಂತಿದೆ ಎಂಬಂತ ಕುತೂಹಲವಿದ್ದೇ ಇರುತ್ತದೆ. ಬ್ರಿಟಿಷರ ಕಾಲದಲ್ಲಿ ಈ ಕಂಬವು ಆಧಾರರಹಿತವಾಗಿ ಹೇಗೆ ನಿಂತಿದೆ ಎಂಬುದನ್ನು ತಿಳಿಯುವ ಸಲುವಾಗಿ ಆಗಿನ ಇಂಜಿನಿಯರ್ ಒಬ್ಬರು ಇದನ್ನು ಸರಿಸಲು ಯತ್ನಿಸಿದನು ಎಂದು ಹೇಳಲಾಗುತ್ತದೆ. ಇನ್ನು ಮುಖ್ಯವಾದಂತಹದ್ದು ನೋಡಬೇಕಾಗಿರೋದು ಸ್ತಂಭ. ಇದು ಹ್ಯಾಂಗಿಂಗ್ ಪಿಲ್ಲರ್ ಅಂದರೆ ಎಲ್ಲ ಸ್ತಂಭಗಳು ಕೆಳಗೆ ಕೂತ್ಕೊಂಡಿದೆ. ಇದೊಂದು ಸ್ತಂಭ ಮಾತ್ರ ಯಾವ ಆಧಾರ ಇಲ್ಲದೆ ಮೇಲ್ಗಡೆ ನಿಂತ್ಕೊಂಡಿದೆ. ಇದನ್ನು ನಮ್ಮ ಪರಿಭಾಷೆಯಲ್ಲಿ ನಾಟ್ಯ ಮಂಟಪದಲ್ಲಿ ಒಂದು ಕಾಲು ಮೇಲಕ್ಕಿದ್ದರೂ ನಾಟ್ಯ ಅಂತೀವಿ. ಅದೇ ರೀತಿಯಾಗಿ ಈ ಮಂಟಪದಲ್ಲಿ
ಈ ನಾಟ್ಯ ಮಂಡಪದಲ್ಲಿ ದೇವಮೂಲೆಯಲ್ಲಿ ಒಂದು ಕಂಬವನ್ನು ಮೇಲೆ ಕೆಟ್ಟಿದ್ದಾನೆ. ಇದು ಹ್ಯಾಂಗಿಂಗ್ ಪಿಲ್ಲರ್. ಆದರೆ ಈಗ ಇದು ಕರೆಕ್ಟಾಗಿ 100 years ಆಯಿತು. 1914 ಟುಡೇ 2015 ಅಂದರೆ 100 years ಬ್ಯಾಕ್ ಹ್ಯಾಬಿಲ್ಟನ್ ಅಂತ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಬರ್ತಾನೆ. ಬಂದಾಗ ಅವ್ರ ಮುಂದೆ ನಮ್ಮವ್ರ ಬಟ್ಟೆ ಇಳಿತಾ ಇದ್ದಂತೆ. ಅವನಿಗೆ ಅನುಮಾನ ಬಂತೆ, ಹೇಗೆ ನಿಂತ್ಕೊಂಡಿದೆ ಏನು ಅಂತ ಟೆಸ್ಟ್ ಮಾಡೋದಕ್ಕೋದ್ರಿಗೆ ಒಂದು ಐರನ್ ರಾಡ್ನಲ್ಲಿ ತಳಿಸ್ಬಿಡ್ತಾನೆ. ಕೊಂಚ ಸ್ಲಿಪ್ ಆಯಿತು. ಯೋಪಿಗೆ ಇಲ್ಲದೆ ಒಂದು ಏಟು ಹೊಡೆದಾಗ ಒಂಚೂರು ಕಲ್ಲು ಹೊಡೆದೋಯ್ತು ನೋಡಿ. ಈ ಕಲ್ಲು ಹೊಡೆದೋದಾಗ ಅದು ಕೊಂಚ ಕೆಳಗೆ ಬಿದ್ದು ಕಳ್ಕೊತೀಬಿಡ್ತು. ಆವಾಗ ಬಿಲ್ಡಿಂಗ್ ಎಲ್ಲ ಶೇಕ್ ಆಗೋಯ್ತು. ಆವಾಗ ಅದನ್ನತ್ತ ಬಿಟ್ಬಿಟ್ಟ. ಅಂದರೆ ಈಗಿನ ಕಾಲದ ಹ್ಯಾಂಗಿಂಗ್ ಆಗಿನ ಕಾಲಕ್ಕೆ ಎಂಥ ಇಂಜಿನಿಯರ್ಸ್ ಇದ್ದರು ನೋಡಿ. ಮೇಲ್ಗಡೆ ನೋಡಿ, ಇದೊಂದು ದೊಡ್ಡ ಕಂಬ, ಅದ್ರ ಮೇಲ್ಗಡೆ ಒಂದು ಜಾಯಿಂಟು, ಅದ್ರ ಮೇಲೆ ಒಂದು ಬೀಸು, ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿದಾನೆಂದರೆ ವಿತೌಟ್ ಸಪೋರ್ಟ್ ಯಾವ ಥರ ಹ್ಯಾಂಗಿಂಗ್ ಇದೆ ಅಂತ. ಇದನ್ನು ನೋಡಿದ್ರೆ ಹಿಂದಿನ ಕಾಲಕ್ಕೆ ನಮ್ಮ ಇಂಡಿಯಾದಲ್ಲಿ ಸೈಂಟಿಸ್ಟ್ ಎಷ್ಟು ಡೆವಲಪ್ಮೆಂಟ್ ಇತ್ತು ಅಂತ ಒಂದು ಭಾವನೆ ನಿಮಗೆ ಗೊತ್ತಾಗ್ತಾ ಇದೆ. ಲೇಪಾಕ್ಷಿಯಲ್ಲಿರುವಂತ ನಂದಿಯ ಪ್ರತಿಮೆಯು ಏಕ ಬಂಡೆಗಲ್ಲಿನ ಮೇಲೆ ರಚಿತವಾಗಿದೆ. ಇದು 30 ಅಡಿ ಉದ್ದವಾಗಿಯೂ 15 ಅಡಿ ಎತ್ತರವಾಗಿಯೂ ಇದೆ. ನಂದಿಯ ಮೇಲೆ ಕೆತ್ತಲಾಗಿರುವ ಸೂಕ್ಷ್ಮ ಕೆತ್ತನೆಗಳು ಶಿಲ್ಪಿಯ ಕಲಾ ಜಾಣ್ಮೆಯನ್ನ ಎತ್ತಿ ಹಿಡಿಯುತ್ತದೆ. ಭಾರತದಲ್ಲಿರುವಂತ ಎತ್ತರವಾದ ನಂದಿ ಪ್ರತಿಮೆ ಇದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ವರ್ಣ ಕಲಾಕೃತಿಯ ಬಗ್ಗೆ ಹೇಳುವುದಾದರೆ ಕಿತ್ತಳೆ, ಕೆಂಪು, ಹಸಿರು, ಬಿಳಿ ಹಾಗೂ ಕಪ್ಪು ವರ್ಣಗಳಿಂದ ಕೂಡಿದ ಪಾರ್ವತಿ ಕಲ್ಯಾಣದ ಚಿತ್ರಣ ಆಕರ್ಷಿಸದೇ ಇರಲಾರದು. ಈ ಒಂದು ಪುಣ್ಯ ಸನ್ನಿಧಾನದಲ್ಲಿ ನಾಗದೇವತೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಧನ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ, ಸಂತಾನ ಪ್ರಾಪ್ತಿಗಾಗಿ ಈ ನಾಗದೇವತೆಗಳನ್ನು ಪೂಜಿಸಲಾಗುತ್ತದೆ. ಲೇಪಾಕ್ಷಿ ಈ ದಿವ್ಯ ಕ್ಷೇತ್ರದಲ್ಲಿ ಪಂಚಮುಖಿ ಆಂಜನೇಯನ ಸುಂದರ ಮೂರ್ತಿಯನ್ನು ದರ್ಶಿಸಬಹುದು. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂದು ನವಗ್ರಹಗಳನ್ನು ಸ್ಮರಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗುತ್ತದೆ. ಅದಕ್ಕಾಗಿಯೇ ಇಲ್ಲಿ ನವಗ್ರಹಗಳನ್ನು ಪ್ರತ್ಯೇಕವಾಗಿ ಬಹಳ ವಿಶೇಷವಾಗಿ ಪ್ರತಿಷ್ಠಾಪಿಸಲಾಗಿದೆ. ಲೇಪಾಕ್ಷಿಯಲ್ಲಿ ವೀರಭದ್ರ ಸ್ವಾಮಿ, ಪಾಪನಾಶೇಶ್ವರ ಹೇಗೆ ಮುಖ್ಯ ಆಕರ್ಷಣೆಯೋ ಅದರಂತೆ ಇಲ್ಲಿ ಅಮ್ಮನವರು ದುರ್ಗಾ ರೂಪದಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾಳೆ. ಇಲ್ಲಿ ವಿಶೇಷ ದುರ್ಗಾ ಪರಮೇಶ್ವರಿ ಇದ್ದಾರೆ. ಇಲ್ಲಿ ಒಟ್ಟು 9 ಕ್ಷೇತ್ರಗಳು ಒಳಗಡೆ ನೋಡ್ತೀರಾ. ನವಗ್ರಹಗಳು ಪಾಪನಾಶೇಶ್ವರ, ಪಾರ್ವತಿ, ರಾಮಲಿಂಗ, ಭದ್ರಕಾಳಿ, ಹನುಮಲಿಂಗ, ವೀರಭದ್ರ, ರಘುನಾಥ ಇದೆಲ್ಲ ಮುಖ್ಯವಾದಂಥ ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಒಂದು ಕಂಬದಲ್ಲಿ ಉದ್ಭವ ಆಗಿರೋ ದೇವರು. ಆ ದೇವರು ಇವತ್ತು ಈ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಆ ಅಮ್ಮನ ಆಶೀರ್ವಾದನೆ. ಇದು ಗೌರ್ಮೆಂಟ್ ರೆಕಾರ್ಡ್ಸ್ ವೀರಭದ್ರ ಸ್ವಾಮಿ ಟೆಂಪಲ್ ಅಂತ, ಹಿಸ್ಟಾರಿಕಲ್ ಆಗಿ ಪಾಪನಾಶೇಶ್ವರ ರಘುನಾಥ ಸ್ವಾಮಿ ಟೆಂಪಲ್ ಅಂತ. ಈಗ ನಾವು ನೋಡ್ತಾ ಇರೋ ಪಬ್ಲಿಕ್ ಎಲ್ಲ ದುರ್ಗಮ್ಮನ ಗುಡಿ ಅಂತ. ಇಲ್ಲಿ ದುರ್ಗಾದೇವಿಗೆ ಬಹಳ ಪ್ರಾಮುಖ್ಯತೆ. ಈ ತಾಯಿಯನ್ನು ಒಂದು ಬಾರಿ ದರ್ಶನ ಮಾಡಿದ್ರೆ ಸಾಕು, ನಿಮ್ಮ ಅನುಗ್ರಹಕ್ಕೆ, ತಾಯಿ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗುವುದು. ಇದು ಕ್ಷೇತ್ರದ ಮಹಿಮೆ. ಕರವೀರ ನೀಲಯೇ ಕರವ ಮುಗಿವೆ ತಾಯೇ, ಕರವೀರ ನೀಲಯೇ. ಲೇಪಾಕ್ಷಿಯಲ್ಲಿ ಬೆಣ್ಣೆ ಕೃಷ್ಣ, ವರಾಹಸ್ವಾಮಿ, ಅಘೋರ ನರಸಿಂಹಸ್ವಾಮಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಶ್ರೀ ಕೃಷ್ಣ ರುಕ್ಮಿಣಿ ವಿಠೋಬ, ಪ್ರತ್ಯಂಗಿರ ದೇವಿ ಒಳಗೊಂಡಂತೆ ಅನೇಕ ದೇವತಾ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸೀತಾ ಸಮೇತ ರಾಮ ಲಕ್ಷ್ಮಣರ ದರ್ಶನವನ್ನು ಇಲ್ಲಿ ಪಡೆಯಬಹುದು. ಇಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತಿದ್ದು ಭಕ್ತಾದಿಗಳು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈಗ ನಾವಿಲ್ಲಿ ಕಾಣ್ತಿರೋದು ಅಮ್ಮನ ಪಾದ. ಇಲ್ಲಿ ನೋಡಿ, ಇದೇ ವಿಶೇಷ ಅಮ್ಮನ ಪಾದ. ಇದು ಸೀತಾದೇವಿ ಹೆಜ್ಜೆ ಅಂತ ಹೇಳ್ತಾರೆ. ರಾವಣ ಸೀತೆಯನ್ನು ತಗೊಂಡು ಹೋಗೋ ಕಾಲದಲ್ಲಿ ಜಟಾಯ ಪಕ್ಷಿ ಯುದ್ಧ ಮಾಡ್ತಾ ಈ ಬೆಟ್ಟದಲ್ಲಿ ಬಿದ್ದೋಯ್ತಂತೆ. ಆವಾಗ ಅಮ್ಮ ಇಲ್ಲೊಂದು ಪಾದ, ಪೆನ್ಗೊಂಡೆ ಬೆಟ್ಟದ ಒಂದು ಪಾದ ಬಿಟ್ಟು ಜಟಾಯ ಪಕ್ಷಿನ ಆಶ್ರಯ ಮಾಡೋದು.
ರಾಮ ಬರ್ತಾರೆ, ಬರೋಣ ಪ್ರಾಣವಿರುತ್ತೆ ಅಂತ ಆಶ್ರಯ ಮಾಡ್ಕೊಳ್ಳೋ ಸ್ಥಳ. ಇಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ ಈ ಪಾದದಲ್ಲಿ ಈ ಹೆಬ್ಬೆರಳಲ್ಲಿ ಎನಿ ಟೈಮ್ 365 ದಿವಸ ಎಂಥ ಬೇಸಿಗೆ ಕಾಲದಲ್ಲಿ ಬನ್ನಿ ಇದರ ತ್ಯಾವೇ ಇದ್ದೇ ಇರುತ್ತೆ. ನೀರಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅಂತೂ ವಿಶೇಷವಾದಂಥದ್ದು. ಈ ಪಾದ ನೋಡ್ತಾ ಇದ್ದರೆ ಆಗಿನ ಕಾಲಕ್ಕೆ ಆ ಮನುಷ್ಯರು ಆ ಜನ್ರೇಷನ್ ಹೇಗಿತ್ತು ಅಂತ ಒಂದು ಭಾವನೆ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಇದು ಬಹಳ ವಿಶೇಷ. ಭಾರತದಲ್ಲಿರುವ ತೀರ್ಥಕ್ಷೇತ್ರಗಳು 100. ಅವುಗಳಲ್ಲಿ ಕೆಲವು ನದಿ ತೀರಗಳಲ್ಲಿದ್ದರೆ ಮತ್ತೆ ಕೆಲವು ಶಿಖರಾಗ್ರಗಳ ಮೇಲೆ ನಿಂತಿದೆ. ಅವುಗಳು ಎಲ್ಲೇ ಇದ್ದರೂ ಪವಿತ್ರ ಕ್ಷೇತ್ರಗಳು ಎನ್ನುವುದರಲ್ಲಿ ಸಂಶಯವಿಲ್ಲ. ಪುಣ್ಯ ಕ್ಷೇತ್ರಗಳ ವೀಕ್ಷಣೆ, ಪರಮಾತ್ಮನ ದರ್ಶನ, ಅರ್ಚನ, ಧ್ಯಾನವು ಯಾತ್ರಿಕನನ್ನು ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುವ ದಾರಿ ತೋರುವ ಸಾಧನಗಳು.